ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಅವೇಕಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ತಳಪತಿ ವಿಜಯ್ ನಟ ತಮಿಳುನಾಟ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಲು ಮುಂದಾಗಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ತುಂಬ ಬೇಸರ ಉಂಟು ಮಾಡಿರುವ ವಿಚಾರ. ಆದರೆ ಕೊನೆಯದಾಗಿ ಒಂದು ಸಿನಿಮಾ ಮಾಡುವುದಾಗಿ ವಿಜಯ್ ಕೂಡ ಘೋಷಿಸಿದ್ದು, ಈ ಸಿನಿಮಾ ಮೇಲೆ ಎಲ್ಲರ ಕೂಡ ಚಿತ್ತವಿದೆ. ಇನ್ನು ವಿಜಯ್ ಕೊನೆ ಸಿನಿಮಾವಾಗಿ ನಾಯಕಿ ಯಾರಾಗಬಹುದಂತ ಕುತೂಹಲ. ಇನ್ನು ಸದ್ಯಕ್ಕೆ ಈ ಸಿನಿಮಾ ದಳಪತಿ 69 ಎನ್ನುವ ಶೀರ್ಷಿಕೆ ಇಡಲಾಗಿದ್ದು, ಈ ಸಿನಿಮಾದ ಮೂಲಕ ವಿಜಯ್ ತಮ್ಮ ಸಿನಿ ಕೆರಿಯರ್ ವಿದಾಯ ಹೇಳಲು ಮುಂದಾಗಿದ್ದಾರೆ. ಜನಪ್ರಿಯ ನಿರ್ದೇಶಕ ಎಚ್ ವಿನೋದ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದು, ಕನ್ನಡ ಖ್ಯಾತ ನಿರ್ಮಾಪಕ ಸಂಸ್ಥೆ KVN ಪ್ರೊಡಕ್ಷನ್ ಈ ಸಿನಿಮಾ ನಿರ್ಮಾಣ ಮಾಡುತ್ತಿದೆ. ಈ ಸಿನಿಮಾದ ಹೀರೋಯಿನ್ ಯಾರಪ್ಪ ಅಂತಂದರೆ ಬೇರೆ ಯಾರೂ ಅಲ್ಲ, ಮಂಗಳೂರಿನ ಬೆಡಗಿ ಪೂಜಾ ಹೆಗಡೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಹಿಂದೆ ಪೂಜಾ ಹೆಗಡೆ ವಿಜಯ್ ಜೊತೆಗೆ ನಟಿಸಿದ್ದಾರೆ. ಬೀಟ್ ಸಿನಿಮಾದಲ್ಲಿ ಈಗಾಗಲೇ ವಿಜಯ್ ಜೊತೆ ತೆರೆ ಹಂಚಿಕೊಂಡಿರುವ ಪೂಜಾ ಹೆಗಡೆ ಮತ್ತೊಂದು ಅವಕಾಶ ಗಿಟ್ಟಿಸಿಕೊಂಡಿರುವ ವಿಶೇಷ. ಬೀಟ್ ಸಿನಿಮಾದ ಹಲಮತಿ ಹಬೀಬ ಎನ್ನುವ ಸಾಂಗ್ಗೆ ಹಾಗೂ ಸ್ಟೆಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕೂಡ ಟ್ರೆಂಡ್ ಸೃಷ್ಟಿ ಮಾಡಿತು. ಈಗ ವಿಜಯ್ ಕೊನೆಯ ಸಿನಿಮಾಗೆ ಆಗೋದ್ರಿಂದ ಈ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ. ಈ ಚಿತ್ರಕ್ಕೆ ಖ್ಯಾತ ಸಂಗೀತ ಸಂಯೋಜಕ ಅನಿರುದ್ಧ್ ರವಿಚಂದರ್ ಅವರೇ ಮೋಡಿ ಮಾಡಿದ್ದಾರೆ. ಪೂಜಾ ಹೆಗಡೆ ಜೊತೆಗೆ ಬಾಲಿವುಡ್ನ ಬಾಬಿ ಡಾಲ್, ಪ್ರಕಾಶ್ ರಾಜ್ ಸೇರಿದಂತೆ ಇನ್ನು ಹಲವರು ಈ ಸಿನಿಮಾದಲ್ಲಿದ್ದಾರೆ. ಪಾತ್ರಗಳ ಬಗ್ಗೆ KVN ಪ್ರೊಡಕ್ಷನ್ ಅಪ್ಡೇಟ್ ನೀಡುತ್ತಲೇ ಇದ್ದು, ಇನ್ನಷ್ಟು ಮಂದಿಯ ಹೆಸರು ಕೂಡ ರಿವೀಲ್ ಕೂಡ ಆಗಿದೆ. ಇನ್ನು ನಟ ವಿಜಯ್ ಫೆಬ್ರವರಿಯಲ್ಲೇ ತಮ್ಮ ಪ್ರೇಕ್ಷಕರ ಶುರು ಮಾಡುವುದಾಗಿ ಘೋಷಿಸಿದ್ದಾರೆ. ಅದರಂತೆ ವಿಜಯ ಟಿವಿಗೆ ಪಕ್ಷವನ್ನು ಪ್ರಾರಂಭಿಸುವುದಾಗಿ ಮಾಹಿತಿ ಕೂಡ ನೀಡಿದ್ದಾರೆ. ಪಾರದರ್ಶಕ, ಜಾತಿ ಮುಕ್ತ ಮತ್ತು ಭ್ರಷ್ಟಾಚಾರ ಮತ್ತು ಆಡಳಿತ ರಾಜಕೀಯ ಬದಲಾವಣೆಗೆ ನಮ್ಮ ಉದ್ದೇಶಪೂರ್ವಕವಾಗಿ ವಿಜಯ್ ಕೂಡ ಹೇಳಿಕೊಂಡಿದ್ದಾರೆ. ತಮಿಳುನಾಡು ವಿಧಾನಸಭಾ 2026ರಲ್ಲಿ ನಡೆಯುವ ಚುನಾವಣೆಯಲ್ಲಿ ವಿಜಯ್ ಅವರ ಟಿವಿಗೆ ಪಕ್ಷ ಸ್ಪರ್ಧಿಗಳೇ ಈಗಾಗಲೇ ಪಕ್ಷದ ಧ್ವಜ ಕೂಡ ರಿವೀಲ್ ಕೂಡ ಮಾಡಿರುವ ಅವರಿಗೆ ಅನೇಕ ಚಿಹ್ನೆಯಿಂದ ಸಂಕಷ್ಟ ಎದುರಾಗಿತ್ತು. ಕೊನೆಗೆ ಅದರಲ್ಲೂ ವಿಜಯ್ ಗೆದ್ದಿದ್ದಾರೆ. 2026 ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ನಮ್ಮ ಗುರಿ ಎಂದು ವಿಜಯ್ ಹಲವು ಬಾರಿ ಹೇಳಿದ್ದಾರೆ. ಈ ವಿಚಾರದಲ್ಲಿ ವಿಜಯ್ ಅಭಿಮಾನಿಗಳಿಗೆ ಕಣ್ಣೀರು ಹಾಕಿದ್ದು ಉಂಟು. ತೆರೆ ಮೇಲೆ ಇನ್ಮುಂದೆ ನೆಚ್ಚಿನ ನಟ ನೋಡಲು ಆಗುವುದಿಲ್ಲ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಸ್ನೇಹಿತರೆ, ತಳಪತಿ ವಿಜಯ್ ಅವರು ಫೆಬ್ರವರಿಯಲ್ಲಿ ಪಕ್ಷ ಘೋಷಣೆ ಮಾಡ್ತಿದ್ದಾರೆ ಸ್ನೇಹಿತರೆ. ರಾಜಕೀಯದಲ್ಲಿ ಮುಂದಾಳತ್ವವನ್ನು ವಹಿಸುತ್ತಿದ್ದಾರೆ. ಇದಕ್ಕೋಸ್ಕರ ನಟ ತಳಪತಿ ವಿಜಯ್ ಇನ್ಮುಂದೆ ಸಿನಿಮಾ ಯಾವುದೇ ರಂಗಕ್ಕೆ ಕಾಲಿಡಲ್ಲ ಎಂದು ತಮ್ಮ ಫ್ಯಾನ್ಸ್ಗಳಿಗೆ ಮನವಿ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಕೇಳಿದ್ರಲ್ಲ ಫ್ರೆಂಡ್ಸ್, ನಟ ತಳಪತಿ ವಿಜಯ್ ಅವರು ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ನೋಡೋಣ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿ ರಾಜಕೀಯದಲ್ಲಿ ಅಂತ ನಾವು ಕಾದು ನೋಡ್ತೀವಿ ಸ್ನೇಹಿತರೆ. ನೀವು ಕೂಡ ನಮ್ಮ ಅವೇಕಿಂಗ್ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆ ಅವೇಕಿಂಗ್ ಕನ್ನಡ ಚಾನಲ್ಗಳಲ್ಲಿ ಇನ್ನಷ್ಟು ಮಾಹಿತಿಗೋಸ್ಕರ ಮತ್ತೆ ನಿಮ್ಮ ಜೊತೆ ಬರ್ತೀನಿ ಸ್ನೇಹಿತರೆ. ಗುಡ್ ಬೈ, ಗುಡ್ ಲಕ್, ಥ್ಯಾಂಕ್ ಯು.